ಓಕೆ ನಮಸ್ಕಾರ. ಜೀವನದೊಳಗೆ ಜನ್ಮನೇ ಒಂದು ಜನ್ಮ ಸಾರ್ಥಕ ಬಂದಿಲ್ಲ. ಜನ್ಮ ಸಾರ್ಥಕ ಮಾಡಬೇಕು. ಯಾಕಂತ ಕೇಳಿದ್ರೆ ಜನ್ಮ ಸಾರ್ಥಕ ನೀರಿಗೆ ಜನ್ಮ ಸಾರ್ಥಕ ಅಂತಿಲ್ಲ. ಯಾಕಂದ್ರೆ ಮರವು ಅವ ಅಣ್ಣ ಬಸವಣ್ಣ ಹೇಳ್ತೀವಿ, ಮರವು ನೀರು ಕಂಡ್ಲಿ ಮುಳುಗರೋ ಯಾ ಮರವು ಕಂಡು ಸುತ್ತರೋ ಅಂತ ಹಂಗಿಲ್ಲ. ಬೆಳಿಕಂದ್ರೆ ನಾವು ಡಿಗ್ರಿ ತೆಗಿಬೇಕಾದ್ರೆ ಡಿ ಸಿ ಆಗಬೇಕಾದ್ರೆ ಫಸ್ಟ್ ಕಲಿಬೇಕಾಗ್ಯದ. ಯಾವಾಗ ನಾವು ಹಿಂದಿನ ಹರಗೋರು ಚರ್ಮಡ್ತಿ ಹೇಳಿದ ಓಕೆ ಎಲ್ಲರದ್ದು ಓಕೆ ಬೇಕಂದ್ರೆ ಫಸ್ಟ್ ಇಂಥ ಸಂಘದಲ್ಲಿ ಬೇಕು. ನಾವು ಯಾವಾಗ ನಾವು ಒಂದು ಪಶ್ಚಾತ್ತಾಪ ಬರ್ತೇವೆ ಜೀವನದಲ್ಲಿ ಭಾಳ ಸಾಧ್ಯ. ಪಶ್ಚಾತ್ತಾಪ ಜೀವನದಾಗ ಏನಿಲ್ಲ. ಯಾಕೆ ನಾ ಅಂಬದು ಅಹಂಕಾರ ಒಳಗೆ ಹೋಯ್ತು ಜೀವನ ಧನ್ಯಲ್ಲ ಸಾಧ್ಯ. ನಾ ಅಂಬತ್ತೀಗ ಒಳಗೆ ಹೋಗಿಲ್ಲ ಅಂದ್ರೆ ಜೀವನಕ್ಕೆ ಮಾತ್ರ ಇಲ್ಲ. ಇಂಥ ಹಿಂದಿನ ಹರಗೋರು ಚರ್ಮಡ್ತಿ ಮಾಡಿದ ಯಾಕೆ ಸಂಗಮ ಇದು ಪ್ರಯಾಗರಾಜ್ ಸಂಗಮ ಭಾಳ ಅಲಗ ಒಂದು ಐತಿಹಾಸಿಕದ. ಇವತ್ತು ಅಮೃತಕೊಂಡು ಒಯ್ಯ ಟೈಮ್ ನಾವು ಹಳಿ ಬಿದ್ದಿದ್ದಿಲ್ಲಿ ಮಾಡ್ಕೊಂಬೈತವ ಭಾಳ ಮಹತ್ವ ಪವಿತ್ರ ಜಾಗ. ಸ್ವಲ್ಪ ನಂಬಲ್ಲಿ ಅಂಥ ಗುಣ ಇರಲಿಲ್ಲ, ನಾವಂಥ ಶುದ್ಧ ಇಲ್ಲ. ಆದ ಬಳಿಕ ಇದು ಇಚ್ಛೆ ಇಂಥ ಜಾಗದಾಗ ಬಂದು ಇಂಥ ಪವಿತ್ರ ಜಾಗದಾಗ ತಾಯಿ ನಂಬುವನ ಬುದ್ಧಿ ಕೊಡು, ಜ್ಞಾನ ಕೊಡು, ಅದು ಕೊಡು, ಸೋಚ್ ಕೊಡು, ಸಮಜ್ ಕೊಡು, ಅದು ಕೊಡು ಅಂತ ತಿಳ್ಕೊಂಡು ಒಳಗಿದ್ದು ಕೆಟ್ಟ ಭಾವನೆ ಹೋಗಲಿ, ಒಳ್ಳೆ ಭಾವ ಬರಲಿ. ಯಾಕಂದ್ರೆ ಒಳ್ಳೆಯದು ಎಲ್ಲರಿಗೂ ಅಪರೂಪದ, ಕೆಟ್ಟ ಯಾರಿಗೂ ಅಪರೂಪ ಇಲ್ಲ. ಯಾಕಂದ್ರೆ ಒಳ್ಳೆದಿಗೆ ಯಾರಿಗೆ ಒಳ್ಳೆ ಇಟ್ಕೊತ ಹೊರತ ಕೆಟ್ಟ ಸಾಮಾನು ಯಾರು ಇಟ್ಕೊಬಲ್ಲ. ಜೀವನದೊಳಗೆ ನಾವು ಶುದ್ಧ ಆಗಬೇಕಾದ್ರೆ ನಾವು ಜೀವನ ಸ್ವಲ್ಪ ತೀರ್ಥಾರ್ಥ ಮಾಡ್ತಿರ್ಬೇಕು. ಯಾಕೆ ನಮ್ಮ ಭಾರತ ಸನಾತನ ಧರ್ಮದ ಇದು ಭಾಳ ಮಹತ್ವ ಇಲ್ಲ. ನಾನು ಶಾಣೆ ಇಲ್ಲ, ನಾನು ಈ ಶಾಣೆ ಇಲ್ಲ. ಜಗ ಭಾಳ ಪ್ರಕೃತಿ ಎಲ್ಲರೂ ಶಾಣೆ ಅದ, ಪ್ರಕೃತಿ ಭಾಳ ಸಮರ್ಥದ. ನಾನೇ ಮೊದಲು ಬಿಟ್ಟು ಜೀವನದಲ್ಲಿ ಇದ್ದಿನ ಕೈ ಬಿಟ್ಟು ವಿನಯ ಭಾವ ನಾವು ಯಾವಾಗ ಇರ್ತೇವೆ ಜನ್ಮ ಸಾರ್ಥಕ ಐತೆ. ಇವೆಲ್ಲ ನಾವು ಮಾನವ ಜನ್ಮ ತಗೊಂಡು ಜನ್ಮ ಸಾಧಿಸ್ಲಿಕ್ಕೆ ಬಂದೇ ಹೋಗಕ್ಕೆ ಒಂದು ಅಡ್ಡಾಗಿ ನೋಡಿ ಜನ್ಮ ಸಾರ್ಥಕ ಮಾಡಿ ಹೋಗೋಣ. ಇವತ್ತು ಸಂಗಮ ಅದ ಭಾಳ ಚಂದದ ಗಡಬಡದ ಬರ್ಬಾರ್ದು. ಯಾವಾಗಲೂ ಇಂಥ ಟೈಮ್ನಾಗ ಬಂದು ಭಾಳ ಚಂದ ನೋಡಿ ಹೋಗ್ಬೇಕು. Gracias.